ಮೋದಿ ಸರ್ಕಾರದ 3.0 ಸರ್ಕಾರದ ಮೊದಲ ಬಜೆಟ್ ನಾಳೆ ಮಂಡಿಸಲಿದ್ದು ಈ ಬಗ್ಗೆ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ನಾಳೆ ಮಂಡನೆಯಾಗೋ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ತೆರಿಗೆ ವಿಚಾರದಲ್ಲಿ ಏನು ಅನ್ಯಾಯ ಆಗಿದೆ ಅನ್ನೋದರ ಕುರಿತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ. ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗಿದೆ ತೆರಿಗೆ ವಿಚಾರದಲ್ಲಿ 4 ಲಕ್ಷ ಕೋಟಿ ತೆರಿಗೆಯನ್ನ ಕೊಡ್ತೀವಿ ನಾವೇ ಅತಿ ಹೆಚ್ಚು ತೆರಿಗೆಯನ್ನ ಪೇ ಮಾಡೋದು. ಕೇವಲ 68,000 ಕೋಟಿ ತೆರಿಗೆ ನಮಗೆ ಕೊಡ್ತಾರೆ ಅಂತ ಹೇಳಿ ನಬಾರ್ಡ್ನಲ್ಲಿ 58% ಹಣ ಕಟ್ ಮಾಡಿದ್ದಾರೆ ಅಂತ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಮಾತನಾಡಿರುವುದು ನಾಳೆಯ ಬಜೆಟ್ ವಿಚಾರದಲ್ಲಿ ಸಿದ್ದರಾಮಯ್ಯ. ಬಜೆಟ್ ವಿಚಾರದಲ್ಲಿ ಮೊದಲ ಪ್ರತಿಕ್ರಿಯೆಯನ್ನ ಸಿಎಂ ಕೊಟ್ಟಿದ್ದಾರೆ. ಹಿಂದೆಯಿಂದಲೂ ತೆರಿಗೆ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗ್ತಾನೆ ಬಂದಿದೆ. ಇತ್ತೀಚೆಗಷ್ಟೇ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯಕ್ಕೆ ಎಷ್ಟು ಕೊಟ್ಟರು, ಸೊ ಹಾಗಾಗಿ ಮಲತಾಯಿ ಧೋರಣೆ ಪದೇ ಪದೇ ತೋರ್ತಾನೆ ಬಂದಿದ್ದಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ರು ಕೇಳೋಣ. ರಾಜ್ಯಕ್ಕೆ ನ್ಯಾಯವಾಗಿ ಕೊಡಬೇಕಾಗಿರೋದನ್ನೇ ಕೊಡೋದಿಲ್ಲ, ಮತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿರೋದನ್ನೇ ಕೊಟ್ಟಿಲ್ಲ. ಇವತ್ತಿನವರೆಗೆ 23-24ರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಬಜೆಟ್ನಲ್ಲಿ ಘೋಷಣೆ ನಿರ್ಮಲಾ ಸೀತಾರಾಮನ್, ಆದರೆ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿಲ್ಲ. ಅದರಿಂದ ನಾನು ಅವರು ಹೇಳೋದನ್ನೇ ಕೊಟ್ಟಿಲ್ಲ ಅಂತಂದರೆ ಏನು ನಿರೀಕ್ಷೆ ಮಾಡೋದು ಅವರಿಂದ? ರಾಜ್ಯಕ್ಕೆ ಈಗ ಅನೇಕ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಅವರು. ಆಮೇಲೆ ನಮಗೆ ನ್ಯಾಯಯುತವಾಗಿ ಬರಬೇಕಾಗಿದ್ದಂಥ ತೆರಿಗೆ ಪಾಲಿನಲ್ಲೂ ಕೂಡ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅವರು. ಅನ್ಯಾಯ ಆಗಿದೆ. ನಮ್ಮ ರಾಜ್ಯದಿಂದ ವರ್ಷಕ್ಕೆ 4.5 ಲಕ್ಷ ಕೋಟಿ ತೆರಿಗೆ ವಸೂಲಾಗ್ತದೆ. ನಮಗೆ ಬರೋದು ಒಂದು 60,000 ಕೋಟಿ ಅಷ್ಟೇ. ₹1 ನಾವು ತೆರಿಗೆ ಕೊಟ್ಟರೆ ನಮಗೆ ಬರೋದು 13-14 ಪೈಸೆ ಅಷ್ಟೇ. ಅಲ್ಲಿಗೆ ಅವ್ರಿಗೆ ನಮ್ಗೆ ಅನ್ಯಾಯ ಮಾಡಲೇಬೇಕು ಅಂತ ಮಾನಸಿಕ ನಿರ್ಧಾರ ಆಗ್ಬಿಟ್ಟಿದ್ದಾರೆ ಅವರು. ನಮಗೆ ಅನ್ಯಾಯ ಮಾಡಲೇಬೇಕು ಈ ಸರ್ಕಾರ, ಅಂದರೆ ಈ ರಾಜ್ಯಕ್ಕೆ. ಏನಂತ ಕರೆಯೋದು ಇದಕ್ಕೆ? ನೀವೇನು ಕಾಯಿನ್ ಮಾಡಿ ನೋಡೋಣ. ಏನು ಅಂತ ಕಾಯಿನ್ ಮಾಡ್ರಿ ನೀವೇ. ನೀವು ಕಾಯಿನ್ ಮಾಡಪ್ಪ. ಮಾಧ್ಯಮದವರು ಕಾಯಿನ್ ಮಾಡಿ ಏನು ಮಾಡ್ಬೋದು ಅಂತ. ಅನ್ಯಾಯ ಆಗಿದೆಯಾ ಇಲ್ವಾ ರಾಜ್ಯಕ್ಕೆ? ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ದುಡ್ಡು ಕೊಡಲಿಲ್ಲ ಅಂತಂದ್ರೆ ನಬಾರ್ಡ್ ಕಟ್ ಮಾಡಿದ್ರಲ್ಲ ಸರ್, ಅದಕ್ಕೆ ಆಮೇಲೆ ನಬಾರ್ಡ್ನಲ್ಲಿ ಗ್ರಾಂಟ್ ಬಂತಂದ್ರೆ ಸರ್ ಮಾಡಲಿಲ್ಲ. ಸುಮಾರು 58% ಕಟ್ ಮಾಡಿಬಿಟ್ರು. 58% ಕಳೆದ ವರ್ಷ 5,600 ಕೋಟಿ ಕೊಟ್ಟಿದ್ರು. 2,345 ಕೋಟಿ ಬಂದಿದೆ. ಹಿಂಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಲೇ ಇದ್ದಾರೆ. ರಾಜ್ಯಕ್ಕೆ ನ್ಯಾಯವಾಗಿ ಕೊಡಬೇಕಾಗಿರೋದನ್ನೇ ಕೊಡೋದಿಲ್ಲ, ಮತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿರೋದನ್ನೇ ಕೊಟ್ಟಿಲ್ಲ ಇವತ್ತಿನವರೆಗೆ. 23-24ರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಬಜೆಟ್ನಲ್ಲಿ ಘೋಷಣೆ